ஸ்டாலின் அங்கிள், வாட் அங்கிள் இஸ் வெரி ராங் அங்கிள். இப்படி தமிழ்நாட்டில் இப்ப நடக்கிற இந்த ஆட்சியினுடைய லட்சணத்தை பார்த்துக்கிட்டு நாம எப்படி சும்மா இருக்க முடியும்? இந்த ஆட்சிக்கு வந்தா நான் சும்மா அது செய்வேன், இது செய்வேன், நல்லது செய்வேன், உருட்டுவேன், புரட்டுவேன், அதெல்லாம் கிடையாது. செய்யறதுக்கு நல்லது செய்யறதுக்கு மட்டும்தான் இந்த விஜய். ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ನಾಯಕ ವಿಜಯ್ ಒಂದೇ ಒಂದು ಪದದಿಂದ ಜನರ ಮತವನ್ನ ಸೆಳೆಕೊಂಡ್ರು ಅಂತ ಒಂದಷ್ಟು ಮಾತುಕತೆ ನಡೀತಾ ಇದೆ, ಚರ್ಚೆಗಳಾಗ್ತಾ ಇದೆ. ವಿಜಯ್ ಅವರ ಈ ಸೌಮ್ಯವಾದ ನಡೆ ಎಲ್ಲರನ್ನೂ ಅಟ್ರಾಕ್ಟ್ ಮಾಡಿತು. ಡಿಎಂಕೆಯ ಆಕ್ರಮಣಕಾರಿ ರಾಜಕೀಯ ಶೈಲಿಗೆ ಇದು ತಣ್ಣೀರೆರಚಿತು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ತಮಿಳುನಾಡು ರಾಜಕೀಯ ಅಂತ ಬಂದರೆ ಒಂದಷ್ಟು ಬೈಗುಳಗಳು, ವೈಯಕ್ತಿಕವಾಗಿ ನಿಂದಿಸೋದು, ಈ ರೀತಿಯ ಘಟನೆಗಳೇ ಜಾಸ್ತಿ ಆಗುತ್ತೆ. ಎದುರಾಳಿಗಳನ್ನು ಏಕವಚನದಲ್ಲಿ ಬೈಯೋದು, ಕೀಳಾಗಿ ಟೀಕೆ ಮಾಡೋದು ಅಲ್ಲಿನ ರಾಜಕೀಯದ ಒಂದು ಭಾಗ. ಆದರೆ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ನಾಯಕ ವಿಜಯ್ ಈ ಹಳೆ ರಾಜಕೀಯ ಶೈಲಿಯನ್ನ ಬ್ರೇಕ್ ಮಾಡಿದ್ರು ಅಂತ ಹೇಳ್ಬಹುದು. ಯಾಕೆ ಗೊತ್ತಾ? ಇವರು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರನ್ನ ಸ್ಟಾಲಿನ್ ಅಂಕಲ್ ಅಂತ ಕರೆದ್ರು. ಇದೊಂದು ಗೌರವ ಪದದಂತೆ ಕಾಣಿಸ್ಕೊಂಡ್ರೂ ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರ DMK ಪಕ್ಷವನ್ನ ಕಂಗೆಡೋ ಹಾಗೆ ಮಾಡಿತು ಅನ್ನೋದು ಅಷ್ಟೇ ಸತ್ಯ. DMK ತನ್ನನ್ನು ಒಂದು ದೊಡ್ಡ ದ್ರಾವಿಡ ಶಕ್ತಿ ಅಂದ್ಕೊಂಡಿದೆ, ನಮ್ಮನ್ನ ಯಾರೂ ಶೇಕ್ ಮಾಡೋಕ್ಕಾಗೋದಿಲ್ಲ ಅಂತ ತನ್ನನ್ನು ತಾನು ಬಿಂಬಿಸ್ಕೊಳ್ಳುತ್ತೆ. ಆದರೆ ವಿಜಯ್ ಮಾತ್ರ ತುಂಬಾ ಸಿಂಪಲ್ ಆಗಿ ಸ್ಟಾಲಿನ್ ಅಂಕಲ್ ಅಂತ ಕರೆದ್ರು. DMKಯ ಆ ರಾಜಕೀಯ ಇಮೇಜ್ ಅನ್ನ ಒಂದು ರೀತಿ ಸಾಮಾನ್ಯಗೊಳಿಸಿದ್ರು. ನಾವು ಆಡಳಿತದಲ್ಲಿದ್ದೀವಿ, ನಾವು ದೊಡ್ಡವರು ಅನ್ನೋ DMKಯ ಗತ್ತಿಗೆ ಒಬ್ಬ ತಮ್ಮ ಅಥವಾ ಮಗನ ಸ್ಥಾನದಲ್ಲಿ ನಿಂತು ವಿಜಯ್ ಪ್ರಶ್ನೆ ಮಾಡಿದ್ದು ಜನರ ಗಮನ ಸೆಳೀತು. ಇದು DMKಯ ಆಕ್ರಮಣಕಾರಿ ರಾಜಕೀಯವನ್ನ ಒಂದಷ್ಟು ಮಂಕಾಗಿಸ್ತು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ರಾಜಕೀಯದಲ್ಲಿ ವಿಜಯ್ ಬಳಸಿದ ಈ ಪದ ದೊಡ್ಡ ಮ್ಯಾಜಿಕ್ ಮಾಡ್ತು. ಅದರಲ್ಲೂ ಯುವಕರ ಮೇಲಂತೂ ಹೆಚ್ಚು ಪರಿಣಾಮವನ್ನ ಬೀರ್ತು. ರಾಜಕಾರಣಿಗಳು ಅಂದ್ರೆ ಬರೀ ಜಗಳ ಆಡೋರು ಅನ್ನೋ ಭಾವನೆಯನ್ನ ಚೇಂಜ್ ಮಾಡಿ ವಿಜಯ್ ತಮ್ಮನ್ನ ಒಂದು ಕುಟುಂಬದ ಸದಸ್ಯನಂತೆ ಬಿಂಬಿಸ್ಕೊಂಡ್ರು. ಈಗಿನ ಪೀಳಿಗೆ ಜೊತೆ ಹಳೆ ಕಾಲದ ಡೈಲಾಗ್ ಹೊಡೆಯೋದಕ್ಕಿಂತ ಸದ್ಯದ ಟ್ರೆಂಡ್ಗೆ ತಕ್ಕ ಹಾಗೆ ಮಾತನಾಡೋ ನಾಯಕರು ಇಷ್ಟ ಆಗ್ತಾರೆ. ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ವಿಜಯ್ ಅಂತ ಹೇಳ್ಬಹುದು. ಅಂಕಲ್ ಅನ್ನೋ ಪದ ಅವರನ್ನ ವಿಜಯ್ ಜೊತೆ ಸುಲಭವಾಗಿ ಕನೆಕ್ಟ್ ಮಾಡ್ತು. DMK ಮೇಲೆ ಮಹಿಳೆಯರು ಒಂದಷ್ಟು ಮುನಿಸ್ಕೊಂಡಿದ್ರು. ವಿಜಯ್ ಅವರ ಈ ಸೌಮ್ಯ ನಡೆ ಒಂದು ಸುರಕ್ಷತೆಯ ಭಾವನೆಯನ್ನ ಕೊಡ್ತು. ಹೀಗೆ ಒಂದೇ ಪದದಿಂದ ವಿಜಯ್ ತಟಸ್ಥ ಮತದಾರರಿಂದ ಹಿಡಿದು ಗೃಹಿಣಿಯ ತನಕ ಎಲ್ಲರನ್ನೂ ತಮ್ಮತ್ತ ಸೆಳೆಯೋ ಹಾಗೆ ಮಾಡ್ತು. ವೈಯಕ್ತಿಕವಾಗಿ ಯಾವುದೇ ದ್ವೇಷವನ್ನ ಕಾರ್ಲಿಲ್ಲ ವಿಜಯ್ ಅವರು. ಅಂಕಲ್ ನೀವು ಇದನ್ನೆಲ್ಲ ಮಾಡಿಲ್ವಲ್ಲ ಅಂತ ಒಂದು ಹಕ್ಕಿನಿಂದ ಕೇಳಿದ್ದನ್ನ ಬಿಟ್ರೆ ಯಾವತ್ತೂ ಕೂಡ ಒಂದು ರೀತಿ ಬೈಗುಳಗಳನ್ನ ಆಡ್ತಾ ಅವರನ್ನ ಮೇನ್ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಬಿಂಬಿಸಲಿಲ್ಲ. DMK ನಾಯಕರಿಗೆ ಉತ್ತರ ಕೊಡಲಾಗದ ಧರ್ಮ ಸಂಕಟ ತಂದಿಡುವಂತಹ ಪ್ರಶ್ನೆಗಳನ್ನೇ ಕೇಳ್ತಾ ಬಂದ್ರು. ಒಬ್ಬರನ್ನ ಬೈದ್ರೆ ಪ್ರತ್ಯುತ್ತರ ಕೊಡಬಹುದು, ಆದರೆ ಒಬ್ಬ ವ್ಯಕ್ತಿ ಗೌರವದಿಂದ ಹಕ್ಕಿನಿಂದ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದು ಕಷ್ಟ ಅಲ್ವಾ? ಅದೇ ಸಂಕಷ್ಟಕ್ಕೆ DMKಯನ್ನ ಸಿಕ್ಕಾಕ್ಸಿದ್ರು. ತಮಿಳುನಾಡು ರಾಜಕೀಯಕ್ಕೆ ಕಾಲಿಟ್ಟ ತಕ್ಷಣ DMKಯಂತಹ ಬಲಿಷ್ಠ ಪಕ್ಷವನ್ನ ಈ ರೀತಿಯಾಗಿ ಮೂಲೆ ಗುಂಪು ಮಾಡಿದ್ದು ಮಾತ್ರ ವಿಜಯ್ ಅವರ ರಾಜಕೀಯ ಪ್ರಬುದ್ಧತೆಯನ್ನ ತೋರಿಸುತ್ತೆ. ಸ್ಟಾಲಿನ್ ಅಂಕಲ್ ಅನ್ನೋ ಒಂದು ಮಾತು ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಒಂದು ದೊಡ್ಡ ಬದಲಾವಣೆಯ ಬೀಜ ಬಿತ್ತಿರೋ ರೀತಿಯಲ್ಲೇ ಕಾಣಿಸುತ್ತೆ. ಕರೂರು ಕಾಲ್ತುಳಿತದ ಘಟನೆ ಆದ ಸಂದರ್ಭದಲ್ಲೂ ಕೂಡ ವಿಜಯ್ ಅವರು ಅಷ್ಟೊಂದು ಆಕ್ರಮಣಕಾರಿಯಾಗಿ ರಿಯಾಕ್ಟ್ ಮಾಡಲಿಲ್ಲ. ಒಂದಷ್ಟು ಆರೋಪಗಳನ್ನ ಮಾಡಿದ್ರು, ಇಲ್ಲ ಅಂತಲ್ಲ. ಆದರೆ ಮೊದಲೇ ಹೇಳಿದ ಹಾಗೆ ತಮಿಳುನಾಡು ರಾಜಕೀಯದಲ್ಲಿ ಒಂದಷ್ಟು ಬೈಗುಳಗಳದೇ ಸುದ್ದಿ, ವೈಯಕ್ತಿಕ ನಿಂದನೆಗಳು, ಟೀಕೆಗಳೇ ಹೆಚ್ಚು ಸುದ್ದಿ ಮಾಡುತ್ತವೆ ಅಂತ. ಬಟ್ ಈ ವಿಚಾರದಲ್ಲೂ ಕೂಡ ವಿಜಯ್ ಅವರು ಸೂಕ್ಷ್ಮ ನಡೆಯನ್ನ ಫಾಲೋ ಮಾಡಿದ್ರು. ಭಾವನಾತ್ಮಕವಾಗಿ ಜನರ ಗಮನವನ್ನ ತನ್ನತ್ತ ಸೆಳೆಯೋ ಕೆಲಸವನ್ನ ಮಾಡಿದ್ರು. ಇದೆಲ್ಲ ಕಾರಣಗಳಿಂದ ವಿಜಯ್ ಅವರನ್ನ ತಮಿಳುನಾಡಿನ ಜನ ಒಪ್ಕೊಳ್ಳೋ ರೀತಿಯಲ್ಲಿ ಆಯ್ತು ಅಂತಾನೆ ಹೇಳಬಹುದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.